ಶರಣೆಂದರೆ ನೀನು ಕಾಯುವ ಅವನು ಶನಿ ಮಹಾದೇವ. ಸ್ನೇಹಿತರೆ ನಮಸ್ಕಾರ. ಸುಮಾರು 12-13 ವರ್ಷಗಳ ಹಿಂದೆ ನನ್ನ ಗ್ರಾಮದ ಕೆಲವು ಕಲಾವಿದರುಗಳನ್ನು ಆಯ್ಕೆ ಮಾಡಿಕೊಂಡು ಶನಿದೇವ ಅನ್ನೋ ಕಿರುಚಿತ್ರವನ್ನ ನಿರ್ದೇಶನ ಮಾಡಿದೆ. ಈ ಕಿರುಚಿತ್ರದಲ್ಲಿ ಅಭಿನಯಿಸಿದ ಬಹುತೇಕ ಕಲಾವಿದರು ಇಂದು ನಮ್ಮೊಡನಿಲ್ಲ. ಆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲೆಂದು ಪ್ರಾರ್ಥನೆ ಮಾಡ್ತಾ ಅವರ ಸವಿನೆನಪಿಗಾಗಿ ಈ ಕಿರುಚಿತ್ರವನ್ನ ನಿಮ್ಮುಂದೆ ಇಡ್ತಾ ಇದ್ದೀನಿ. ಈ ಚಿತ್ರವನ್ನ ವೀಕ್ಷಿಸಿ, ತಪ್ಪಿದ್ದರೆ ಮನ್ನಿಸಿ, ಹರಸಿ, ಆಶೀರ್ವದಿಸಿ. ನಾಟಕ ಕುರುಕ್ಷೇತ್ರ ಹೇಗಾಡಿದ್ರು ಅಂತೀಯ? ಆ ನಾಟಕ ನೋಡ್ತಾ ಸಾಯವಾಗ ಏನು ಒತ್ಕೊ ಹೋಗಲ್ಲ, ಇರೋವರಿಗೆ ಗಂಟ ಎಂಜಾಯ್ ಮಾಡೋಣ. ಯಾವ್ದೋ ಒಂದ್ ಕಟ್ಟೆ ಕಟ್ಕೊಂಡು ನೀನು ಆ ಶನಿ ದೇವ್ರು ಹಂಗ್ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ಅಂತೀಯಲ್ಲ, ಅವನ್ ಪ್ರಭಾವ ತೋರ್ಸ್ಲಪ್ಪ, ನಾವು ನೋಡ್ಬಿಡೋಣ. ದೇವ್ರು ಅಂತಂದ್ರೆ ಹಾಕ್ಬೇಕೆ ಹೊರತು ಕಷ್ಟ ಕೊಡಬಾರ್ದು ಕಣ. ನೋಡಪ್ಪ, ಆ ಶನಿ ದೇವ್ರನ್ನ ಜ್ಞಾನ ಕೊಟ್ಟಿದ್ದ ನಾನು ಹೇಳ್ತೀನಿ ಕೇಳೋ. ಅಂದ್ರೆ ನನಗೆ ತಿಳಿದನ ನಾನು ಹೇಳಿದ್ದೀನಿ. ಇನ್ಮೇಲೆ ಆ ಶನಿ ದೇವ್ರುಂಟು, ನೀನು ನಾನು ಬರ್ತೀನಿ ಕಣಪ್ಪ. ಆಯ್ತು ಕಣ. ದುರ್ಯೋಧನ ಬರಪ್ಪ. ಅದೇನು ಆಳು ಮೂಳು ತಿಂದು ಗಂಟ್ಲು ಅದಿಗೆಡ್ಸ್ಕೊಂಡ್ಬಿಟ್ಟಿದೆಯೋ, ಬಾ ಕುತ್ಕೋ. ನಾಳೆ ಮೊದಲು ಹೋಗಿ ಡಾಕ್ಟ್ರು ತೋರಿಸು. ಬಾರ್ಸಿ ಮಾರ್ಸ್ ನಾನು ಆಡ್ತೀನಿ. ಇನ್ನೊಂದ್ಸರಿ ಚೆಕಪ್ ಬನ್ನಿ, ಏನಾಗ್ತದೆ ನಿನ್ನೆ ಊಟ ನೋಡಿ. ಮೊದಲು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಆಮೇಲೆ ಏನಾಗಿದೆ ಅಂತ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮಹಾದೇವ್ ಅಂದ್ರೆ? ನೋಡಿ, ನೀವು ಬ್ಯಾಂಕಿಂದ ಹಣ ತಗೊಂಡು 2 ವರ್ಷ ಆಯಿತು. ನೀವು ಬಡ್ಡಿನೂ ಕಟ್ಟಿಲ್ಲ, ಅಸಲೂ ಕಟ್ಟಿಲ್ಲ. ಈಗ ನೀವು ಯಾವುದೇ ರೀತಿಯ ನೋಟಿಸ್ಗೆ ಉತ್ತರ ತಿಳಿಸಿಲ್ಲ. ಆದ್ದರಿಂದ ನಾವೇ ನಿಮ್ಮ ಮನೆ ಹತ್ರ ಬರಬೇಕಾಗಿ ಬಂತು. ನೋಡಿ, ನಿಮಗೊಂದು ಕಾಲಾವಕಾಶ ಕೊಡ್ತಿದ್ದೀವಿ. ನೀವು ಈಗಲೂ ಬ್ಯಾಂಕ್ ಹಣ ಕಟ್ಟಲಿಲ್ಲ ಅಂದರೆ ಕಾನೂನು ಪ್ರಕಾರ ನಿಮ್ಮ ಮನೆನ ಹರಾಜಾಗ್ತಿದ್ದೀವಿ. ಸೊ ಮೊದಲು ಬ್ಯಾಂಕ್ ಹಣ ಕಟ್ಟಿ ಮನೆನ ಉಳಿಸ್ಕೊಳ್ಳಿ. ನಿಮಗೆ ಗೊತ್ತಿದ್ದ ಹಾಗೆ ಮಳೆ ಬರದೆ ಬರಗಾಲ ಬಂದು ಯಾವ ಬೆಳೆನೂ ಕೈ ಎತ್ತಿಲ್ಲ. ಆದರೆ ಆ ದೇವರ ದಯೆಯಿಂದ ಒಳ್ಳೆ ಮಳೆ ಬೆಳೆಯಾಗಿ ಫಸಲು ಚೆಂದ ಬಂದೈತೆ. 1-2 ದಿನ ಅವಕಾಶ ಮಾಡಿಕೊಟ್ರೆ ಫಸಲು ಕಟ್ಟು ಮಾಡಿಸಿದಂಗೆ ನಿಮ್ಮ ಸಾಲನ ತೀರಿಸ್ಕೊಡ್ತೇನೆ.
ನಿಮ್ಮ ಗಂಟಲಲ್ಲಿ ಒಂದು ಹುಣ್ಣಾಗ್ತಾ ಇದೆ. ಆ ಹುಣ್ಣು ಕ್ರಮೇಣ ಕ್ಯಾನ್ಸರ್ ತಿರುಗಿದ್ರೂ ತಿರುಗಬಹುದು. ಕೆಲವು ಮೆಡಿಸಿನ್ ಬರ್ಕೊಡ್ತೀನಿ, ಅವನ್ನ ಚಾಚು ತಪ್ಪದೆ ನೀವು ಬಿಟ್ಕೊಳ್ಳಿ. ಮುಂದೆ ದೇವರಿದ್ದಾನೆ, ನೀವು ಹೋಗಿ ಬನ್ನಿ. ಅಯ್ಯೋ ಪಾಪ, ಎಷ್ಟು ಚೆನ್ನಾಗಿ ಆಡ್ತಿದ್ದ. ಆ ಸನ್ನಿದೇವರು ಅವನ ಸ್ವರನ ಕಿತ್ಕೊಬಿಟ್ಟ. ಆ ಶನಿದೇವ್ರನ್ನ ಜರಿಬೇಡ ಅಂತೆ, ಅದಕ್ಕೆ ನೀನೇನಂದೆ? ಆ ಶನಿದೇವರು ಅಷ್ಟು ಪವರ್ಫುಲ್ ಆಗಿದ್ರೆ ಅವನ ಪ್ರಭಾವನ ತೋರಿಸ್ಲಿ ಅಂತ ನೀನಂದೆ. ಅದಕ್ಕೆ ಆದ್ರೆ ಈಗೇನಾಯ್ತು? ಅದಕ್ಕೆ ಹೇಳಿದ್ದು ನಮ್ಮ ಪೂರ್ವಿಕರು ಏನನ್ನು ಕಾಣದೆ ಮಾಡಿಲ್ಲ ಅಂತ. ಎಲ್ಲದಕ್ಕೂ ಯಾವ್ದಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ನಮಗ್ ಗೊತ್ತಿಲ್ಲ ಅಷ್ಟೇ. ಅವ್ರು ಮಾಡಿದ್ರಲ್ಲಿ ಅರ್ಥ ಇದೆ, ಸತ್ಯ ಇದೆ ಅನ್ನೋದು ನೀನ್ ಈಗ್ಲಾದ್ರೂ ಗೊತ್ತಾಯ್ತೇನಪ್ಪ. ನಾನು ಆವಾಗ್ಲಿ ನೋಡ್ತಾ ಇದ್ದೀನಿ. ಪಾಪ ಹಿಂಗಾಗೋಯ್ತಲ್ಲ ಅಂತ ಒಂದು ಒಳ್ಳೆ ಮಾತಾಡೋದು ಬಿಟ್ಟು ನೀನು ಹಂಗಂದ್ಬಿಟ್ಟೆ ಹಿಂಗಾಗ್ಬಿಡ್ತು ಅಂತ ಶಂಕ ಓದ್ತಿದ್ದೀರಲ್ಲ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದೆಯಾ? ನೋಡಿ, ಶನಿದೇವ್ರ ನಾಟಕ ಬೇಡ ಅಂತ ಜ್ಞಾನೋಪನೆ ಹೇಳಿಲ್ಲ, ನಾವೆಲ್ಲ ಹೇಳಿದ್ವಿ. ಆದ್ರೂ ಚೆನ್ನಾಗಿಲ್ವಾ ನಾವು? ಅವ್ನ ಗ್ರಾಚಾರ ಏನೋ ಇತ್ತು ಅನುಭವಿಸ್ತಾ ಇದ್ದಾನೆ. ನೀವು ಅದನ್ನೇ ಎಲ್ಲಿಂದ ಎಲ್ಗೋ ತಾಳೆ ಹಾಕಿ ನೋಡಿ ಅವನಿಗೆ ಚುಚ್ಚು ಮಾತಾಡಬೇಡಿ. ಹೋಗಿ. ಈಗ ಹೇಳ್ತಿಲ್ಲ ತೆಗ್ದುಬಿಟ್ಕೋಬೇಡಿ. ಜ್ಞಾನ ಪರಿಸ್ಥಿತಿ ನೋಡಿದ್ರೆ ಜನಗಳು ಆಡೋ ಮಾತು ಕೇಳಿದ್ರೆ ಆ ಶನಿ ಪ್ರಭಾವ ಅಲ್ದ ನಿಮ್ದು ಯಾರ್ಯಾರ್ದಲ್ಲ. ಮಾಸ್ಟ್ರೆ, ಆ ಜನಗಳಿಗೇನೋ ಬುದ್ಧಿಲ್ಲ ಮಾತಾಡ್ತಾರೆ ಅಂತಾರೆ, ನೀವು ಹಾಗೆ ಮಾತಾಡ್ತಿರಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ, ನಮ್ಗೆ ಯಾವ ಪರಿಸ್ಥಿತಿನೂ ಆಗಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವೇನು ಹೇಳ್ಬೇಡಿ, ನಾವೇನು ಕೇಳಲ್ಲ. ಮೊದ್ಲು ಪ್ರಾಕ್ಟೀಸ್ ಮಾಡ್ಸಿ. ನೋಡ್ರಪ್ಪ, ಫಸ್ಟ್ ಸ್ವಾಮಿ ಕತೆ ಮಾಡಿ, ಅದಕ್ಕೆ ಯಾವ್ದಾರು ಮಾಡಿ. ಮಾಸ್ಟ್ರೆ, ಸಾಕ್ಷಾತ್ ಶನಿ ದೇವ್ರು ಬಂದು ಹೇಳಿದ್ರು ನೀವು ನಾಟಕ ಮಾಡಬೇಡಿ ಅಂತ ನಾವು ಕೇಳೋರಲ್ಲ. ಸುಮ್ಮನೆ ವ್ಯರ್ಥ ಮಾತ್ಕೊಳ್ಬೇಡ. ನೀವು ಸುಮ್ಮನೆ ಹಾರ್ಮೋನಿಯಂ ಮುತ್ತೆ. ಶನಿದೇವ್ರೆ, ಇವ್ರಿಗೆ ನೀವೇ ಬುದ್ಧಿ ಹೇಳ್ಬೇಕು. ಕೊಡ್ತಾ ಇದೀರಾ, ಏನಾಯ್ತು? ಅಯ್ಯೋ, ಕೆರೆ ಹೊಡೆದೋಗಿ ಕೆರೆ ನೀರೆಲ್ಲ ಬೆಳೆ ನಿಂತು ಬೆಳೆ ಎಲ್ಲ ಕೊಚ್ಕೊಂಡು ಹೋಗೈತಂತೆ.